ಅಮೋರ ಈಗ ಎಲ್ಲೆಲ್ಲೂ ಕಿಕ್ ಏರಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈಗ ಬೃಂದಾ ಆಚಾರ್ ಅವರಿದ್ದಾರೆ, ಪಾರ್ಟ್ನರ್ ಸಿನಿಮಾದ ಪಾರ್ಟ್ನರ್. ಸೊ ಮೊದಲೇದಾಗಿ ಅಮೋರ ಎಲ್ಲ ಕಡೆ ಈಗ ಇವತ್ತು ರಿಲೀಸ್ ಆಗಿ ಸಾಂಗ್ ಕಿಕ್ ಏರಿಸ್ತಾ ಇದೆ. ಸೊ ಏನು ಹೇಳಿ? ತುಂಬ ಖುಷಿಯಾಗುತ್ತೆ. ಜನರಿಗೆ ಇಷ್ಟ ಆಗಲಿ ಅಂತಲೇ ಮಾಡಿದಂಥ ಸಾಂಗ್ ಇದು. ಇನ್ಫ್ಯಾಕ್ಟ್ ಇದು ನಮ್ಮ ಮೊದಲನೇ ಗೊಂಬೆ ಅಷ್ಟೇ. ಇನ್ನು ತುಂಬ ಚಂದದ ಗೊಂಬೆಗಳಿದೆ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ಯು ವಿಲ್ ಲೈಕ್ ಆಲ್ ದ ಅದರ್ ಸಾಂಗ್ಸ್ ಇನ್ ಆ ಫಿಲ್ಮ್. ಆ್ಯಂಡ್ ಎಲ್ಲನೂ ತುಂಬಾ ಪ್ರೀತಿಯಿಂದ, ಓವರ್ನೈಟ್ ಯಾವುದೂ ಆಗಿಲ್ಲ. ಎಲ್ಲದಕ್ಕೂ ತುಂಬಾ ಎಫರ್ಟ್ ಹಾಕಿದ್ದೀವಿ. ಒಂದು ಕಾಸ್ಟ್ಯೂಮ್ ಅಂತ ಬಂದಾಗನೂ ರೋಡ್ ಅಲ್ದಿದ್ದೀವಿ ಲಿಟ್ರಲಿ. ನಾನು ಡಿಸೈನರ್. ನೀವೀಗೇನು ಸ್ಕ್ರೀನ್ ಮೇಲೆ ಆ ರಿಚ್ನೆಸ್ ಕಾಣಿಸ್ತಾ ಇದೆ, ಕಾಸ್ಟ್ಯೂಮ್ಸ್ ರಿಚ್ನೆಸ್ ಕಾಣಿಸ್ತಾ ಇದೆ, ಅಥವಾ ನಿಮಗೆ ಆ ವಿಜುವಲ್ಸ್ ಎಲ್ಲ ರಿಚ್ನೆಸ್ ಏನು ಕಾಣಿಸ್ತಾ ಇದೆ, ನಮ್ಮ DOP ಸರ್ ಆಗಿರ್ಬೋದು, ಮುರಳಿ ಮಾಸ್ಟರ್ ಆಗಿರ್ಬೋದು, ನಮ್ಮ ನಕುಲ್ ಆಗಿರ್ಬೋದು, ಆ್ಯಸ್ ಇ ಸೆಡ್ ಇದು ಫಸ್ಟ್ ಅಟೆಂಪ್ಟ್ ಅಲ್ಲ, ಅಮೋರ್ ಅವ್ರದ್ದು ಫಸ್ಟ್ ಅಟೆಂಪ್ಟ್ ಅಲ್ಲ. ತುಂಬಾ ಅಟೆಂಪ್ಟ್ಸ್ ಮಾಡಿ ಇಲ್ಲ ಜನರಿಗೆ ಇಷ್ಟ ಆಗೋ ಥರ, ಕ್ಯಾಚಿ ಆಗೋ ಥರ ಏನಾದರೂ ಸಾಂಗ್ ಮಾಡಬೇಕು ಅಂತಲೇ ಕ್ಯೂರೇಟ್ ಮಾಡಿದಂಥ ಸಾಂಗ್ ಇದು. BOB ಒಂದು ಡಿಫ್ರೆಂಟ್ ಆದಂಥ ಸಿನಿಮಾ, ಬಟ್ ಇದು ಪಾರ್ಟ್ನರ್ ಅದಕ್ಕಿಂತಲೂ ತುಂಬ ವಿಭಿನ್ನವಾದಂಥ ಸಿನಿಮಾ. ಫಸ್ಟ್ ಇನ್ವಿಟೇಷನಲ್ಲೇ ಗೆದ್ದು ಬಿಟ್ಟಿದ್ದೀರಾ? ಇಲ್ಲ, ಖುಷಿ ಆಗುತ್ತೆ. ನಾನು ಇನ್ಫ್ಯಾಕ್ಟ್ ನಂದು ಹೋಲ್ ಕರಿಯರಲ್ಲಿ ಐ ಚೂಸ್ ಸಿನಿಮಾಸ್ ಡಿಫ್ರೆಂಟ್ಲಿ. ಅಂದರೆ ಡಿಫ್ರೆಂಟ್ಲಿ ಇನ್ ದ ಸೆನ್ಸ್ ಆಡಿಯನ್ಸಿಗೆ ಇಟ್ ಶುಡ್ ಬಿ ಡಿಫ್ರೆಂಟ್. ಈಗ ನನಗೆ ಕೂಡ ಆ್ಯಸ್ ಎನ್ ಆರ್ಟಿಸ್ಟ್ ನಾನೊಂದು ಸೆಟ್ಟಿಗೆ ಹೋದಾಗ ಇಲ್ಲ ನನಗಿವತ್ತೇನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ನಾನು ಇದನ್ನು ಮುಂಚಿಂದನೂ ಹೇಳ್ಕೊತಾ ಬಂದಿದ್ದೀನಿ. ಈಗನೂ ನನ್ನ ಮಂತ್ರ ಅದೇನೇ. ನಾನೊಂದು ಸಿನಿಮಾ ಚೂಸ್ ಮಾಡ್ತೀನಿ, ಒಂದು ಸ್ಕ್ರಿಪ್ಟನ್ನು ಚೂಸ್ ಮಾಡ್ತೀನಿ ಅಂತಂದರೆ ನನ್ನ ನೆಕ್ಸ್ಟ್ ಸಿನಿಮಾಗೆ ಬರೋರು ಏನಾದರೂ ಡಿಫ್ರೆಂಟಾಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲೇ ಬರಬೇಕು. ಅದೇ ಮೈಂಡ್ಸೆಟ್ಟಲ್ಲೇ ನಾನು ಚೂಸ್ ಮಾಡ್ತೀನಿ. ಪಾರ್ಟ್ನರ್ ಅಫ್ಕೋರ್ಸ್. ಆ್ಯಂಡ್ ನನ್ನ ಸಿನಿಮಾಗಳಲ್ಲಿ ಐ ಆಲ್ವೇಸ್ ಮೇಕ್ ಶೋರ್ ದಟ್ ನಂಗೆ ನನ್ನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನನಗೆ ಜನಕ್ಕೇನಾದರೂ ಹೇಳೋವಂಥದ್ದು ಇರಬೇಕು ಸಿನಿಮಾದಲ್ಲಿ, ನನ್ನಿಂದ ಏನಾದರೂ ಒಂದು ಚೇಂಜ್ ಆಗಬೇಕು ಆ ಕಥೆಯಲ್ಲಿ ಅಂತಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಪಾರ್ಟ್ನರಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಲಾಟ್. ನನ್ನ ಕ್ಯಾರೆಕ್ಟರ್ ಅಂತ ಅಫ್ಕೋರ್ಸ್ ಪಾರ್ಟ್ನರ್ ಟೈಟಲಲ್ಲೇ ಇದೆ. ಅದು ನನ್ನ ಅಜಯ್ ಸರ್ ಮಧ್ಯದ ಒಂದು ಆ ಪಾರ್ಟ್ನರ್ಶಿಪ್ ಏನಿದೆ, ಆ ಏರಿಳಿತ ಏನಿದೆ, ಅದೆಲ್ಲ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅಜಯ್ ಸರ್ ಅಫ್ಕೋರ್ಸ್ ಯು ಸೀನ್ ಹಿಮ್ ರೊಮ್ಯಾನ್ಸಲ್ಲಿ ಒಂದು ಎತ್ತಿದ ಕೈ ಅವ್ರದ್ದು. ರೊಮ್ಯಾಂಟಿಕ್ ಸ್ಟೋರೀಸ್ ಅಂತ ಬಂದಾಗ, ಒಂದು ಪ್ರೀತಿ ಕಥೆಗಳು ಅಂತ ಬಂದಾಗ, ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ತುಂಬಾ ಏನು ಹೇಳಿ, ಇಮೋಷನ್ ಅಂತ ತೊಗೊಂಡ್ರೆ, ಫನ್ ಅಂತ ತೊಗೊಂಡ್ರೆ, ದಿಸ್ ವಾಸ್ ಫನ್. ವಿ ವಿಲ್ ಶೋ ಯು ಇಮೋಷ್ನಲ್ ಆಲ್ಸೋ. ಅಂದರೆ ಮೆಲೋಡಿ ಹಾಡಿಗೆ ಆ್ಯಕ್ಚುಲಿ ಅಜಯ್ ರಾವ್ ಅವರು ಸಾಕಷ್ಟು ಹಾಡುಗಳು, ಯಾಕಂದರೆ ಎಕ್ಸ್ಕ್ಯೂಸ್ ಮೀಯಿಂದ ಹಿಡಿದು ಇಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಆಗಿರ್ಬೋದು, ಕೃಷ್ಣ ರುಕ್ಕು ಆಗಿರ್ಬೋದು, ಸಾಕಷ್ಟು ಮ್ಯೂಸಿಕಲ್ ಹಿಟ್ ಕೊಟ್ಟಂಥವ್ರು. ಅವರ ಒಂದು ಇದು ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರ್ತಿತ್ತು. ಬಟ್ ಅದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ನೆಕ್ಸ್ಟು ಅಂದರೆ ತುಂಬಿ ಹರಿಯೋದು ಕಟ್ಟೆ ಹೊಡೆದೋಗುತ್ತೆ ಅಂತಲ್ಲ, ಅಷ್ಟಾಗಿದೆ. ಥ್ಯಾಂಕ್ ಯು. ನಿಮ್ಮ ಮಾತು ಕೇಳಿ ಖುಷಿ ಆಯಿತು. ನಮಗೂ ಅದೇ ಬೇಕಿತ್ತು ಅಷ್ಟೇ. ಆ್ಯಸ್ ಯು ರೈಟ್ಲಿ ಸೆಡ್, ಅಜಯ್ ಸರ್ದು ಆಲ್ರೆಡಿ ಫಿಲ್ಮೋಗ್ರಫಿಯಲ್ಲಿ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅಲ್ಲ ಸಾಂಗ್ಸಿಂದು, ಆಲ್ರೆಡಿ ಸೂಪರ್ ಹಿಟ್ ಸಾಂಗ್ಸನ್ನು ಕೊಟ್ಟಿರುವಂಥವ್ರು. ಆ್ಯಂಡ್ ಅವರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಈಗ ನಕುಲ್ ಕಾಂಬಿನೇಷನಲ್ಲಿ ಅವ್ರು ಮಾಡೋಕ್ಕೆ ಹೊರಟಾಗ ಅವ್ರು ಹೇಳ್ತಾಯಿದ್ರು ಸ್ಟೇಜ್ ಮೇಲೆ ಅದನ್ನೇ, ಇಲ್ಲ ಒಂದು ಹಿಟ್ ಸಾಂಗ್ ಕೊಡಬೇಕು, ನಮಗೊಂದು ಜನರನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಸಾಂಗ್ ಬೇಕು ಅಂತಲೇ ಮಾಡಿದಂಥ ಸಾಂಗ್ ಇದು. ಆ್ಯಂಡ್ ಆ್ಯಸ್ ಯು ರೈಟ್ಲಿ ಸೆಡ್, ಅದು ಜನರಿಗೆ ಇಷ್ಟ ಆಗ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಲೊಕೇಶನ್ಸು ಮತ್ತು ಅದಕ್ಕೆ ಜೊತೆಗೆ ಕಾಸ್ಟ್ಯೂಮ್ಸ್ ನೋಡಿದಾಗ ತುಂಬ ಇದೆ. ಅಜಯ್ ಸರ್ ಕಾಸ್ಟ್ಯೂಮ್ ಮಾಡಿದ ಬಗ್ಗೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ, ಎಲ್ಲ ಕ್ರೆಡಿಟ್ ಅವರಿಗೇ ಕೊಡಬೇಕು. ಆ್ಯಕ್ಚುಲಿ ತುಂಬಾ ಚೇಂಜಸ್ ಆಗಿದೆ ಸರ್. ಲಾಸ್ಟ್ ನಾನು ಅದೇ ಹೇಳ್ದಲ್ಲ, ಪಾರ್ಟ್ನರಿಗೆ ಎಲ್ಲನೂ ಕೂಡ್ಕೊಂಡು ಬಂತು ಅಷ್ಟೇ. ಏನೋ ಒಂದು ಅಂದ್ಕೊಂಡಿದ್ವಿ ನಾವು, ಇಲ್ಲ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಕಾಸ್ಟ್ಯೂಮ್ಸ್ ಎಲ್ಲ ಲಿಟ್ರಲಿ ಲಾಸ್ಟ್ ಮೊಮೆಂಟ್ ತನಕ ನಾವು ಚೇಂಜ್ ಮಾಡಿದ್ದೀವಿ. ಇಲ್ಲ, ಆ್ಯಂಡ್ ಆರ್ ಕಾಸ್ಟ್ಯೂಮ್ ಡಿಸೈನರ್ ವಾಸ್ ಸಚ್ ದ್ಯಾಟ್ ಈಗ ನಾಳೆಗೆ ನನಗೆ ಇವತ್ತು 10 ಕಾಸ್ಟ್ಯೂಮ್ ಬೇಕು ಅಂತಂದ್ರೂ ಅವಳು ರೆಡಿ ಇಟ್ಟಿರ್ತಿದ್ಲು. ಹಾಗೆ ಶಿ ಇಸ್ ದ್ಯಾಟ್ ಕ್ವಿಕ್, ದ್ಯಾಟ್ ಟ್ಯಾಲೆಂಟೆಡ್. ಸೊ ಕಾಸ್ಟ್ಯೂಮ್ಸ್ ಬಗ್ಗೆ ಏನು ಹೇಳೋಂಗೇನೇ ಇಲ್ಲ. ಐ ಆಮ್ ವೆರಿ ಹ್ಯಾಪಿ, ಹೋಲ್ ಟೀಮ್ ಈಸ್ ವೆರಿ ಹ್ಯಾಪಿ. ಸೊ ಎಸ್, ಎಲ್ಲರೂ ಅಮೋರ ಅಂತ ಇದ್ದಾರೆ, ಬಟ್ ವರ್ಡ್ ಕ್ಯಾಚಿ ಇದೆ. ಕೆಲವರಿಗೆ ಆ ಮೀನಿಂಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅಮೋರ ಅಂದರೆ ಐ ಲವ್ ಯು ಅಂತ. ನೀವು ಅಮೋರ ಅಂತ ಯಾರಿಗೆ ಬೇಕಾದರೂ ಹೇಳ್ಬೋದು. ಯಾವ ಪಾರ್ಟ್ನರ್ ಕ್ಯಾನ್ ಬಿ ಎನಿಬಡಿ. ನಿಮ್ಮದು ಜೀವನ ಸಂಗಾತಿನೇ ಆಗಿರಬೇಕು, ಗರ್ಲ್ ಫ್ರೆಂಡೇ ಆಗಿರಬೇಕು, ಬಾಯ್ ಫ್ರೆಂಡೇ ಆಗಿರಬೇಕು ಅಂತಿಲ್ಲ. ನನ್ನ ಅಪ್ಪಾಜಿ ಈಗ ನಾನು ಪ್ರತಿದಿನ ಅಮೋರ ಅಂತ ಇದ್ದೀನಿ. ಈಗ ಶುರು ಮಾಡಿದ್ದೀನಿ. ಮುಂಚೆ ಐ ಲವ್ ಯು ಅಂತ ಹೇಳ್ತಾ ಇದ್ದೆ, ಈಗ ಅಮೋರ ಅಂತ ಹೇಳ್ತೀನಿ. ಅವರು ಅಮೋರ ಅಂತ ಕ್ಯೂಟಾಗಿ ಹೇಳ್ತಾರೆ. ಸೊ ಇಟ್ಸ್ ಐ ಲವ್ ಯು ಸೇಯಿಂಗ್. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಅಮೋರ ಅಂತ ಹೇಳ್ಬೋದು. ಬಿಕಾಸ್ ನೀವು ಅಫ್ಕೋರ್ಸ್ ಅವ್ರನ್ನ ಪ್ರೀತಿಸ್ತೀರಾ. ಅಮೋರ ಅಷ್ಟೇ.
ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಶಿವ ತುಂಬಾ ಪ್ಯಾಷನೇಟ್ ಡೈರೆಕ್ಟರ್. ಹಿ ನೋಸ್ ವಾಟ್ ಹಿ ವಾಂಟ್ಸ್. ಅವರಿಗೆ ಏನು ಮಾಡಬೇಕು ಅದೇ ಅಜಯ್ ಸರು ಶಿವ ಸರ್ ಅದನ್ನು ಕರೆಕ್ಟಾಗಿ ಹೇಳಿದ್ರು. ಅವರು ಈಗ ನಾವು ಹೇಗೆ ವರ್ಕ್ ಮಾಡಿದ್ದೀವಿ ಅಂತಂದರೆ ಆ್ಯಸ್ ಟ್ರೂ ಪಾರ್ಟ್ನರ್ಸ್ ವರ್ಕ್ ಮಾಡಿದ್ದೀವಿ. ಈಗ ಅವರೊಂದು 10 ವಿಷಯ ಹೇಳ್ತಾ ಇದ್ರು, ಮೇ ಬಿ ಇವ್ರಿಗೆ ಅದಕ್ಕೆ ಕನ್ವಿನ್ಸ್ ಆಗ್ತಾ ಇರಲಿಲ್ಲ, ಬಟ್ ಅವರು ಅದನ್ನು ಕನ್ವಿನ್ಸ್ ಮಾಡ್ತಾಯಿದ್ರು. ಆ್ಯಂಡ್ ಇವರೊಂದು 10 ವಿಷಯ ಹೇಳ್ತಿದ್ರು. ತುಂಬಾ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ನಾವು ಯೂಶ್ವಲಿ ಹೀರೋಗಳು ಮತ್ತು ಡೈರೆಕ್ಟರ್ಸ್ ತುಂಬ ಈಗೋ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ, ಬಟ್ ಅದು ನಮ್ಮ ಸೆಟ್ಟಲ್ಲಿ ಆಗಲಿಲ್ಲ. ಬಿಕಾಸ್ ಅವರಲ್ಲಿ ಆಲ್ರೆಡಿ ತುಂಬಾ ಅನ್ಯೋನ್ಯತೆ ಇತ್ತು. ಆಲ್ರೆಡಿ 3 ಮೂವೀಸ್ ಮಾಡಿದ್ದಾರೆ. ಯು ವೋಂಟ್ ಬಿಲೀವ್, ನಾನು ಫಸ್ಟ್ ಡೇ ಶಿವ ಸರಿಗೆ ಹೋದಾಗ ನಾನು ಅನ್ಕೊತಾ ಇದ್ದೆ, ಏನು ಇವ್ರು ಈ ಹೀರೋ ಬಗ್ಗೆ ಅಷ್ಟೊಂದು ಹೇಳ್ತಿದ್ದಾರೆ ಅಂತ ಸಿ ಅಜಯ್ ಸರ್ನ ನಾವು ತುಂಬ ಮುಂಚಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಐ ರಿಯಲಿ ವಾಂಟೆಡ್ ಟು ವರ್ಕ್ ವಿತ್ ಅಜಯ್ ಸರ್. ಬಟ್ ಶಿವ ಸರ್ ಹೆಂಗೆ ಅಂತಂದರೆ ಅವರು ಆ ಹೀರೋನ ಅಷ್ಟು ಪ್ರೀತಿಸ್ತಾರೆ. ತಮ್ಮ ಹೀರೋನ ನೋಡಿ ಅಜಯ್ ಸರ್ ಈ ಫ್ರೇಮಲ್ಲಿ ಹೆಂಗೆ ಕಾಣಿಸ್ತಾರೆ, ನೋಡಿ ಅಜಯ್ ಸರ್ ಹೆಂಗೆ ನಡ್ಕೊಂಬರ್ತಾರೆ, ಅವ್ರ ಆ್ಯಕ್ಟಿಂಗು ಹಬ್ಬ ಅಂದರೆ ಹಿ ಲವ್ಸ್ ಹಿಸ್ ಆರ್ಟಿಸ್ಟ್. ಈಗ ನಾನು ಬಂದಮೇಲೆ ಈಗ ನೀವು ಅವ್ರ ಹತ್ರ ಹೋಗಿ ಮಾತಾಡಿ, ನನ್ನ ಬಗ್ಗೆ ಹಾಗೆ ಹೇಳ್ತಾರೆ ಅವರು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಡೈರೆಕ್ಟ್ರು ತಮ್ಮ ಆರ್ಟಿಸ್ಟ್ಗಳನ್ನು ಪ್ರೀತಿ ಮಾಡೋದಿದಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಗ ನಿಮಗೆ ಈ ಥರ ಒಂದು ಔಟ್ಪುಟ್ ಬರುತ್ತೆ ಐ ಗೆಸ್. ಸಮೋರ ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಬೃಂದ ಆಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.